ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ RCB ಅಭಿಮಾನಿಗಳಿಗೆ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲದಾಗಿ ನೋಡೋದಾದರೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಮೊನ್ನೆಯಿಂದ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ಗಳು ನಡೀತಾವ ಅಥವಾ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗ್ತಾವ ಅಂತ ಒಂದು ತುಂಬಾ ಡೌಟ್ ಇತ್ತು ಎಲ್ರಿಗೂ ಕೂಡ. ಅದಕ್ಕೆಲ್ಲ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇವತ್ತು ಸಭೆ ನಡೆಸಿದ ಜಿ ಪರಮೇಶ್ವರ್ ಅವರು ಹಾಗೆ ವೆಂಕಟೇಶ್ ಪ್ರಸಾದ್ ಅವರು ಈಗ ತಾನೇ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ನಮ್ಮ RCB ಮ್ಯಾಚ್ಗಳು ನಡೀತವೆ. ಹಾಗೆ ಇದಕ್ಕೆ ಏನೋ ಅಡ್ಡಿ ಆಗದ ಥರ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ತೀವಿ. ಅಹಿತಕರ ಘಟನೆ ನಡೆಯಬಾರ್ದು, ಆ ಥರ ನಾವು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಆ ಥರ ನಾವು ಮೇಂಟೈನ್ ಮಾಡ್ತೇವೆ. ಹೀಗಾಗಿ ನಮ್ಮ RCB ಮ್ಯಾಚ್ಗಳು ನಮ್ಮ ತವರಲ್ಲೇ ನಡೀತವೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ RCB ಅಭಿಮಾನಿಗಳಿಗೆ ಅದು ಖುಷಿ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಸೀಸನ್ ಕಪ್ ಗೆದ್ದಾಗ 11 ಜನರ ಸಾವೇನಾಗಿತ್ತಲ್ಲ ಕಾಲ್ತುಳಿತದಲ್ಲಿ, ಅದು ಮತ್ತೊಮ್ಮೆ ಆಗಬಾರ್ದು ಅಂತ ಹೇಳಿ ಟಫ್ ರೂಲ್ಸ್ ಜಾರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ನಮ್ಮ RCB ಅಭಿಮಾನಿಗಳಿಗೆ ಅದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ನಮ್ಮ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನಡೀತವೆ.